ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನ್ಯೂ ಬ್ಲಾಗ್ಗೆ ಸುಸ್ವಾಗತ. ಇವತ್ತು ನಾನಿದ್ದೀನಿ ನಿಸರ್ಗದ ಮಧ್ಯಲ್ಲಿದ್ದೀನಿ. ಬನ್ನಿ, ಟಿಕೆಟ್ ತೊಗೊಂಡಾಯ್ತು, ಬನ್ನಿ ಇವಾಗ ಹೋಗಿ ನೋಡೋಣ ಏನೇನಿದೆ. ನಾನಂತೂ ಫಸ್ಟ್ ಟೈಮ್ ಹೋಗ್ತಾಯಿದ್ದೀನಿ, ಎಕ್ಸೈಟ್ ಆಗಿದ್ದೀನಿ ಏನೇನು ಇರ್ಬೋದು ಅಂತ. ಅದರಲ್ಲೂ ಫಸ್ಟು ಬ್ರಿಡ್ಜ್ ನೋಡಿದು ತುಂಬ ನನಗೆ ಇಷ್ಟ ಆಯಿತು, ನೀರು ಕೆಳಗಡೆ ಹೋಗೋದು. ಇನ್ನೊಂದು ಆ ಕಡೆ ಸೇತುವೆ ಇದೆ, ಅದು ಮುರಿದೋಗೈತೆ, ಇದು ಹೊಸದು. ಆ ಕಡೆದು ತುಂಬ ಒಂದು 2-3 ವರ್ಷ ಹಳೇದು ಅದು. ಕಾರ್ ಪಾರ್ಕಿಂಗ್, ಗಾಡಿ ಪಾರ್ಕಿಂಗ್ ಅದು. ಬಟ್ ಹೋಗೋಣ ನಡೀರಿ. ಹೋದ ಶನಿವಾರನೇ ಬರಬೇಕಾಯ್ತು, ಯಾಕೆಂದರೆ ನಂಗೆ ಟೈಮ್ ಸಿಗಾಕ್ನಿಲ್ಲ. ಅದರಿಂದ ನನ್ನ ತಮ್ಮ ಕಾಲೇಜ್ಗೆ ಹೋಗ್ಬೇಕಾಯ್ತು, ಅದರಿಂದ ಇದು ಮಾಡೋದು ಬೇಡ ಅಂದ್ಬಿಟ್ಟು ಇವತ್ತು ಬಂದ್ವಿ. ಬನ್ನಿ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಯಾವ ಥರ ಏನು ಅಂತ. ಇಲ್ಲಂತೂ ಫುಲ್ಲು ಜನ ಅಂದರೆ ಫುಲ್ ರಶ್ ಇವತ್ತು. ಫಸ್ಟ್ ಇದನ್ನು ನೀರಿನಿಂದ ಫಸ್ಟು ಸೇಫ್ಟಿಯಾಗಿ ಹೋಗಿ ಅಲ್ಲಿಂದ ದಾಟ್ಕೊಂಡು ಹೋಗೋಣ. ನೀವು ಅಷ್ಟೇ ಹುಷಾರಾಗಿ ಬನ್ನಿ. ಫುಲ್ ಇವತ್ತು ಮಳೆ, ಶನಿವಾರ ಫುಲ್ಲು ಜನ ಅಂದರೆ ಫುಲ್ಲು ರಶ್ಶು. ಅದರಿಂದ ಇಲ್ಲೆಲ್ಲ ಫೋಟೋಶೂಟ್ಗಂತೂ ಹೊಸಿ ಜನ ಇಲ್ಲ ನೋಡಿ, ನಿಂತ್ಕೋಬೇಕಾಯಿತು ಅವ್ರಿಗೋಸ್ಕರ. ಅದಕ್ಕೆ ಇವಾಗ ಮುಂದೆ ಹೋಗ್ತಾಯಿದ್ದು ನೋಡಿ, ಅದು ಹಳೆ ಸೇತುವೆ. ಈ ಕಡೆದು ಹೊಸ್ದಾಗಿ ಕಟ್ಟೋರೆ, ಬಿಗೆ ಕಟ್ಟೋರೆ, ಏನಿಲ್ಲ. ನೋಡ್ತಾಯಿದ್ರೆ ನೋಡಬೇಕು ಅನಿಸ್ತಾನೆ ಐತೆ. ನಾವೇನು ಫೋಟೋ ಗಿಟೋ ಆ ಥರ ಏನು ಅಲ್ಲಿ ನಿಂತ್ಕೊಂಡಿಲ್ಲ. ಮುಂದ್ಗಡೆ ಹೋಗೋಣ, ಇನ್ನೂ ಏನೇನಾಯಿತು. ಫಸ್ಟ್ ಸ್ಟಾರ್ಟಿಂಗೇ ಈ ಥರ ಫಸ್ಟ್ ಟೈಮ್ ನಾನು ನೋಡಿರೋದೇ ಈ ಥರ. ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾವ ಥರ ಏನೈತೆ ಅಂತ. ಇಲ್ಲೊಂದು ಪಾಪ ನೋಡಿ ಯಾವ ಥರ ಕುಣಿತೈತೆ ನೋಡ್ಬಿಟ್ಟು ಅಂತ. ಇನ್ನು ಪಾಪುನೇ ಆ ಥರ ಕುಣಿದ್ರೆ ಇನ್ನು ನಾವು ಯಾವ ಥರ ಕುಣಬೇಕು, ನಾವೇನು ದಡ್ರಲ್ಲ. ಬನ್ನಿ ಇವಾಗ ಹೋಗಿ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ. ಪ್ರಾಣಿಗಳಿದೆ ಅಂತ ಗೊತ್ತು. ನೀವು ಎಷ್ಟೋ ಜನ ಕುಶಾಲನಗರದಲ್ಲಿ ಇರೋರ್ಗೆ ಆಲ್ಮೋಸ್ಟ್ ಗೊತ್ತು. ಬನ್ನಿ ಹೋಗೋಣ. ಬೇರೆ ಕಡೆ ಎಲ್ಲ ಹೋಗಿರ್ತೀರ ನೀವು, ಐಲ್ಯಾಂಡನ್ನು ಅಂದರೂ ಅನ್ಬೋದು, ದೀಪ ಆದರೂ ಅನ್ಬೋದು. ಅದರಲ್ಲಿ ಏನು ಎರಡನೇ ಮಾತು ಏನಿಲ್ಲ. ಫಸ್ಟೇ ನಮಗೆ ಸುಸ್ವಾಗತ ಹೇಳ್ತವ್ರೆ. ಅಕ್ಕಪಕ್ಕ ನೋಡಿದ್ರೆ ಎಲ್ಲ ಬೊಂಬು, ಎಲ್ಲ ವಾತಾವರಣ, ಪರಿಸರ ತುಂಬ ಅಂದರೆ ತುಂಬ ಚೆನ್ನಾಗೈತೆ. ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು. ನಾನಂತೂ ಮುಂದ್ಗಡೆ ಹೋಗ್ತಾಯಿದ್ದೀನಿ, ಏನೇನೈತೆ ಏನೇನು ನೋಡೋಣ ಅಂದ್ಬಿಟ್ಟು. ಛತ್ರಿ ಏನಕ್ಕೆ ಇಟ್ಟಿದ್ದೀನಿ ಅಂದರೆ ಮಳೆ ಬಂದರೆ ಸೇಫ್ಟಿಗಿರಲಿ ಅಂದ್ಬಿಟ್ಟು ಛತ್ರಿ ತಂದೆ ಅಷ್ಟೇ, ಇನ್ನೇನೂ ಅಲ್ಲ. ಬನ್ನಿ ಇವಾಗ ಹೋಗಿ ನೋಡೋಣ ಏನೇನಿದೆ ಅಂತ. ಮುಂದ್ಗಡೆ ಹೋಗ್ತಾಯಿದ್ರೆ ಕರ್ಕೊಂಡು ಹೋಯ್ತಾನೆ ಇರುತ್ತೆ. ಮಾತ್ರ ಅಕ್ಕಪಕ್ಕ ಸೈಡೆಲ್ಲ ಪಾರ್ಕು, ಕೂತ್ಕೊಳ್ಳೋಕೆ ರೆಸ್ಟು ಅದೆಲ್ಲ ಐತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. 1000 ಸಬ್ಸ್ಕ್ರೈಬ್ ಮಾಡಬೇಕು. ಪುನಃ ಬೇರೆ ಥರ ಇನ್ನೂ ಸಪೋರ್ಟ್ ಮಾಡಿ ಪ್ಲೀಸ್. ನಾನು ಇನ್ನೂ ಎಲ್ಲೆಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ, ನಿಮ್ಮ ಮಾಡಿ. ಆ ಕಡೆಯಿಂದ ಬರೋವಾಗ ಫುಲ್ಲು ಒಂಚೂರು ಮಳೆ ಇತ್ತು, ಹನಿ ಅಂತ ಬೀಳ್ತಾಯಿತ್ತು. ಅದರಿಂದ ಛತ್ರಿ ತಂದಿದ್ವಿ. ಒಂದು ಸ್ವಲ್ಪ ತಲೆಯೆಲ್ಲ ನೆಂದೋಗ್ಬಿಟ್ಟೈತೆ. ಬಟ್ಟೆನೊಂದು ಸ್ವಲ್ಪ ಲೈಟಾಗಿ ಒದ್ದೆ ಆಗೈತೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನೂ ಆಗಿಲ್ಲ. ಅದಕ್ಕೆ ಛತ್ರಿ ಸೇಫ್ಟಿಯಾಗಿರಲಿ ಅಂದ್ಬಿಟ್ಟು ತಂದಿರೋದು. ಇಲ್ಲಿ ಯಾವಾಗಲೂ 24 ಅವರ್ದಲ್ಲೂ ಒಂದು 4 ಅವರ್ ಅಷ್ಟೊತ್ತು ಮಳೆ ಬೀಳ್ತಾನೆ ಇರುತ್ತೆ. ಇಲ್ಲಿ ಯಾವಾಗ ಮಳೆ ಬೀಳುತ್ತೆ ಅನ್ನೋದೇ ಗೊತ್ತಿಲ್ಲ. ಇದು ಅದಕ್ಕೆ ಫೇಮಸ್ ಅನಿಸುತ್ತೆ. ಬನ್ನಿ ಒಳಗಡೆ ಹೋಗೋಣ. ಇನ್ನು ಹೋಗ್ತಾನೆ ಕರ್ಕೊಂಡು ಹೋಗ್ತಾನೆ ಐತೆ. ಇನ್ನೂ ಬತ್ತಲ್ಲ ಎಂಟ್ರೆನ್ಸು, ನಾನಂತೂ ಓಡ್ತಾಯಿದ್ದೀನಿ. ಬನ್ನಿ ಫೈನಲಿ ಎಂಟ್ರೆನ್ಸ್ ದಾಟ್ ಹೋಗ್ತಾಯಿದ್ದೀವಿ. ಇನ್ನೊಂದು ಎಂಟ್ರೆನ್ಸ್ ಇದೆ, ಅದಕ್ಕೆ ಹೋಗಬೇಕು. ಬನ್ನಿ ಹೋಗೋಣ. ಇವಾಗ ಏನು ಅಂದರೆ ನನ್ನ ತಮ್ಮ ಆ ಕಡೆ ಸೈಡ್ ಹೋಗ್ತದೆ, ಲೆಫ್ಟ್ ಸೈಡ್ ಹೋಗ್ತಾಯಿದೆ. ಬಂದು ಕರೆದ್ಬಿಟ್ಟು ರೈಟ್ ಸೈಡಲ್ಲಿ ಇಲ್ಲಿ ಮರದ್ದು ಒಂದೊಂದು ಹೆಸರಿದೆ. ಮತ್ತು ಇಲ್ಲಿನ ಆ ಕಾಲಿನ ಡ್ಯಾನ್ಸು, ಇಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ, ಆ ಕಾಲಿನ ಡ್ಯಾನ್ಸ್ಗಳಾಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಅದನ್ನೆಲ್ಲ ಒಂಥರ ಗೊಂಬೆ ಥರ ಮಾಡಿ ಕ್ರಿಯೇಟ್ ಮಾಡಿ ಶಿಲೆಯಾಗಿ ನಿಲ್ಲಿಸಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗೈತೆ ಮಾತ್ರ. ಇವಾಗ ಡ್ಯಾನ್ಸ್ ಗೀನ್ಸ್ ಎಲ್ಲ ನೋಡಿದ್ರೆ ಡ್ರಿಂಕ್ಸ್ ಮಾಡಿಕೊಂಡು ಕುಡ್ಕೊಂಡು ಹುಚ್ಚುಚ್ಚಿರ್ತಾರೆ, DJ ಅದು ಇದು ಹಾಕ್ಕೊಂಡು. ಅವ್ರ ಲೈಫ್ ಅವ್ರದ್ದು, ನಾವೇನು ಹೇಳೋಕ್ಕಾಗಲ್ಲ. ಆದರೂ ನಮ್ಮ ಹಳೆ ಸಂಸ್ಕೃತಿ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ನೀವು ಮರಿಬೇಡಿ ನೋಡಿ. ಆದ್ರೂ ಅದನ್ನು ಎತ್ತಿಡಿಯೋಕ್ಕೋಸ್ಕರ ಈ ಥರ ಶಿಲೆ, ಈ ಥರ ಪ್ರತಿಯೊಂದು ಈ ಥರ ಕ್ರಿಯೇಟ್ ಮಾಡಿರೋದು ನನಗಂತೂ ತುಂಬ ಇಷ್ಟ ಆಯಿತು. ಈ ಥರದ್ದು ಇನ್ನೊಂದಿದೆ, ಬನ್ನಿ ನೋಡೋಣ, ಹೋಗೋಣ. ಚೆನ್ನಾಗೈತೆ ಮಾತ್ರ ನೋಡಿ, ಎಷ್ಟು ಚೆನ್ನಾಗಿ ಮಾಡ್ಯಾರೆ ಅವರು ಮಾತ್ರ. ರಿಯಲಿ ಗ್ರೇಟು. ಒಂದು ಕೈದು ದೊನ್ನೆದೊಂದು ಚೂರು ಏನು ಡ್ಯಾಮೇಜ್ ಆಗೈತೆ, ಅದೊಂಚೂರು ರೆಡಿ ಮಾಡಿಸಿದ್ರೆ ಚೆನ್ನಾಗಿರ್ತಾಯಿತ್ತು. ಚೆನ್ನಾಗಿ ಕಾಣಿಸ್ತೈತೆ ಮಾತ್ರ, ಹಳೆ ಕಾಲದ್ದು ಇದು ಮಾತ್ರ. ಇವಾಗ ಬನ್ನಿ ಬೇರೆ ಕಡೆ ಹೋಗೋಣ, ನೋಡೋಣ ಏನೇನಿದೆ ಅಂತ. ಸುತ್ತಮುತ್ತ ಎಲ್ಲ ತುಂಬ ಚೆನ್ನಾಗಿರೋ ಪ್ಲೇಸೇ. ಆ ಕಡೆ ತಿರುಗಿದ್ರು ಬೊಂಬೆ, ಈ ಕಡೆ ತಿರುಗಿದ್ರು ಕಾಡು ಮನುಷ್ಯರು ಹಳೆ ಕಾಲದಲ್ಲಿ ಆ ಥರ ಇದ್ರು ಅಂದರೆ ಈ ಥರ ಇದ್ರು ನೋಡಿ. ಸೇಮ್ ಹೆಂಗಿದೆ ಅದೇ ಥರ ಇದೆ. ನಾನು ನಿಜವಾಗ್ಲೂ ಎಲ್ಲ ಮನುಷ್ಯರಿದ್ದಾರೆ ಅಂದ್ಕೊಂಡೆ. ನಾಯಿ ಹಳೆ ಕಾಲದ್ದು ನೋಡಿ, ಆ ಥರ ನಾನು ನಿಜವಾಗ್ಲೂ ಮನೇಲಿ ಕುತ್ಕೊಳ್ಳೋಕ್ಕಷ್ಟೇ, ರೆಸ್ಟ್ ಮಾಡೋಕ್ಕಷ್ಟೇ. ಅದೆಲ್ಲ ಸುತ್ತಾಡ್ಕೊಂಡ್ಬಂದು ಇಲ್ಲಿ ಕುತ್ಕೊಳ್ಳಿ ಅಂತ ಕುತ್ಕೊಳ್ಳೋಗ್ಬಿಟ್ಟು ಗಲೀಜಾಗ್ಬಿಡುತ್ತೆ ಎಲ್ಲ. ದಿಸ್ ಇಸ್ ಲೇಡೀಸ್ ಡ್ಯಾನ್ಸ್. ಆ ಕಡೆ ಹೋದ್ರೆ ಗೊಜ್ಜೆ, ಅದೇ ಗೊತ್ತು, ಹಿಂಗೆ ಹೋಗೋದು. ಗೊಜ್ಜೆ ಗಿಚ್ಚೆ ಗೊತ್ತಿಲ್ಲ. ಇದು ಹಳೆ ಡ್ಯಾನ್ಸ್. ಇವಾಗಿನ ಡ್ಯಾನ್ಸು, ಇವಾಗಿನ ಡ್ಯಾನ್ಸ್ ಬೇರೆ, ಆವಾಗಲ ಡ್ಯಾನ್ಸ್ ಬೇರೆ. ನೋಡಿ ಎಷ್ಟು ಚೆನ್ನಾಗಿತ್ತು ಡ್ಯಾನ್ಸ್. ಇವಾಗಲೂ ಹುಡುಗಿರು ಮಾಡೋ ಡ್ಯಾನ್ಸೇ ಬೇರೆ. ಆವಾಗಲೂ ಇದ್ದರೆ ನನಗೂ ಇಷ್ಟ, ಎಲ್ಲರಿಗೂ ಇಷ್ಟ ಇದೇ ಥರ ಇದ್ದರೆ.
ಹಳೆ ಕಾಲ ಥರ ಇಷ್ಟಿಷ್ಟು ತುಂಡು ಚಡ್ಡಿ ಹಾಕೊಂಡು ಡ್ಯಾನ್ಸ್ ಮಾಡೋದು ನಿಜವಾಗ್ಲೂ ನಮ್ಗೆ ಇಷ್ಟ ಆಗಲ್ಲ. ಈ ಥರ ತುಂಬ ಬಟ್ಟೆ ಡ್ಯಾನ್ಸ್ ಮಾಡಿದ್ರೆ ನೋಡಪ್ಪ ಎಲ್ಲರೂ ನೋಡ್ಬೋದು. ನನಗೂ ತಿರುಗಾಡಿ ಒಂದು ಸ್ವಲ್ಪ ಸುಸ್ತಾಗೈತೆ. ಮೇಲ್ಗಡೆ ಮರ ಐತೆ, ಹೋಗಿ ಹತ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಬನ್ನಿ ಹೋಗೋಣ. ನಿಜವಾಗ್ಲಂತೂ ಏನೋ ಭಾರಿ ಜೋಶಲ್ಲಿ ಹೋದೆ, ಆವಾಗ ಗೊತ್ತಾಯಿತು ಏನು ಅಂತ. ನಿಜವಾಗ್ಲೂ ಒಂದು ಚೂರು ಏನಾದರೂ ಕಾಲು ಏನಾದರೂ ಒಂದು ಸ್ವಲ್ಪ ಸ್ಲಿಪ್ ಆದರೆ ಕೆಳಗಡೆ ಹಂಗೆ ಝಿಂಗ್ ಬರ್ತೀವಿ. ಹುಷಾರಾಗಿ ಹತ್ತಿ ಮಾತ್ರ. ನನಗಂತೂ ಶೂ ಹಾಕೊಂಡಿದ್ದೀನಲ್ಲ, ಮಳೆ ಬೇರೆ ಒಂದು ಸ್ವಲ್ಪ ಜಾರ್ತೈತೆ. ಬನ್ನಿ ಒಳಗಡೆ ಯಾವ ಥರ ಐತೆ ಹೆಂಗೈತೆ ಅಂತ ಇವಾಗ ಹೋಗಿ ನೋಡೋಣ. ತುಂಬ ಚೆನ್ನಾಗೈತೆ ಮಾತ್ರ ಒಳಗಡೆ, ತುಂಬ ಸೂಪರಾಗಿ ಮಾಡೋರೆ. ಏನಾಯ್ತೆ ಪ್ರತಿಯೊಂದು ಹೇಳೋಣ. ನಿಸರ್ಗಧಾಮದಲ್ಲಿ ಯಾರ್ಯಾರು ಬಂದಿದ್ದೀರಾ, ಯಾರ್ಯಾರು ಬಂದಿಲ್ಲ ಕಾಮೆಂಟ್ ಮಾಡಿ. ನಾನು ಹೋದ ವಾರನೇ ಬರಬೇಕಾಯ್ತು, ಮಿಸ್ಟೇಕ್ ಆಗೋಗಿ ಈ ವಾರ ಬಂದಿದ್ದೀನಿ. ನನ್ನ ತಮ್ಮನಿಗೂ ಕಾಲೇಜ್ ರಜೆ ಇರಲ್ಲ, ಅದರಿಂದ ಇವಾಗ ಫ್ರೀ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಇನ್ನೂ ನೋಡೋದಿದೆ ನನಗಂತ. ಅಲ್ಲಿಂದ ಇಲ್ಲಿಗೆ ಹತ್ಕೊಬರೋಷ್ಟೊತ್ತಿಗೆ ಸುಸ್ತಾಗೋಯ್ತು, ಅದಕ್ಕೆ ಇಲ್ಲಿ ರೆಸ್ಟ್ ಮಾಡ್ತಾಯಿದ್ದೀನಿ ಮರದ ಕೆಳಗಡೆ. ಮರದ ಮರ ಎಲ್ಲ ಕಾಡಲ್ಲೆಲ್ಲ ನೋಡಿರ್ತೀರ, ಬಟ್ ಇವಾಗ ಹಂಗೆ ನಿಧಾನಕ್ಕೆ ಇಳಿಬೇಕು. ನೀವೇನೋ ಜೋಶಲ್ಲಿ ಫಾಸ್ಟಾಗಿ ಬರಬೇಡಿ, ಕಾಲು ಮಾತ್ರ ಸ್ಲಿಪ್ ಆಗುತ್ತೆ. ಅದು ನಾನು ಬೇಗ ಕೈ ಇಟ್ಕೊಂಡು ಬೇಗ ಬಂದಿದ್ದೀನಿ ಅಷ್ಟೇ. ಪಕ್ಕದಲ್ಲಿ ಒಂದು ಪಾರ್ಕ್ ಇತ್ತು, ಅದಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ. ನನ್ನ ತಮ್ಮ ಇಲ್ಲೇ ಬರ್ಡ್ಸ್ ಪಾರ್ಕ್ ಐತಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಬನ್ನಿ ಇವಾಗ ನೋಡೋಣ ಹೆಂಗೈತೆ, ಯಾವ ಥರ ಇರುತ್ತೆ ಅಂತ. ಹುಷಾರಾಗಿ ದಾಟಿ ಮಾತ್ರ. ಮಳೆ ಎನಿ ಟೈಮ್ ಮಳೆ ಇರುತ್ತೆ ಮಾತ್ರ. ಬೇಸಿಗೆ ಕಾಲಲ್ಲಿ ಬಂದರೆ ಚೆಂದ ಅಂದ್ಕೊಂಡಿದ್ದೆ. ನನ್ನ ತಮ್ಮ ಇದೇ ಟೈಮಲ್ಲಿ ಬಂದರೆ ಚೆನ್ನಾಗಿರುತ್ತಾನ ಅಂದೆ. ಇದೆಲ್ಲ ರೆಸ್ಟ್ ಮಾಡೋಕ್ಕೆ ಈ ಥರ ಮಾಡಿರೋದು. ತುಂಬ ಡಿಸೈನಾಗಿ ಮಾಡೋರಲ್ವ, ತುಂಬ ಚೆನ್ನಾಗೈತೆ ಮಾತ್ರ. ನನ್ನ ಥರ ಈ ಥರ ನಡ್ಕೊಂಡು ಹೋಗ್ಬೇಡಿ, ಬಿದ್ದರೆ ಮಾತ್ರ ಕಾಲು ಗೀಲು ಒಂದು ಸ್ವಲ್ಪ ಉಳುಕಾಗುತ್ತೆ. ಬನ್ನಿ ಇವಾಗ ಮುಂದೆ ಹೋಗೋಣ. ಹೋದರೆ ಕರ್ಕೊಂಡು ಹೋಯ್ತಾನೆ ಐತೆ ಹೊರ್ತು ಸಿಗ್ತಾನೆ ಇಲ್ಲ. ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ಅನಿಸುತ್ತೆ ನನಗಂತೂ. ಬನ್ನಿ ಇವಾಗ ಹೋಗೋಣ, ಹೋಗಿ ಫಸ್ಟ್ ನೋಡೋಣ. ನನ್ನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ. ಇಲ್ಲಿ ಏನೈತೆ ಅಂತ ನೋಡೋಕ್ಕೆ ಹೋದರೆ, ನಮ್ಮ ಕುರುಗಿ ಸೌರದ ಇದು ಇನ್ನೊಂದು ಡ್ಯಾನ್ಸ್, ಇದು ಇನ್ನೊಂದು ಅವರ ಜಾತಿ. ಇದು ನೋಡಿದ್ರೆ ಇಲ್ಲೊಂದು ಶಿಲೆನೊಂದು ಚೂರು ಒಂದು ಡ್ಯಾಮೇಜ್ ಆಗಿಲ್ಲ. ನೋಡೋಕೆ ಮಾತ್ರ ತುಂಬ ಚೆನ್ನಾಗೈತೆ. ಅಲ್ಲಾದ್ರೂ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ತುಂಬ ಎಕ್ಸೈಟ್ ಆಗಿದೆ, ಚೆನ್ನಾಗೈತೆ ಮಾತ್ರ. ತುಂಬ ಇಷ್ಟ ಆಯಿತು ಮಾತ್ರ. ಅವ್ರ ಡ್ಯಾನ್ಸ್ ಆಗಿರಲಿ ಇದಾಗಲಿ. ದಸರಾ ಟೈಮಲ್ಲಿ ಪ್ರತಿಯೊಬ್ಬರು ಈ ಥರ ಪ್ರತಿಯೊಂದು ಡ್ಯಾನ್ಸು ಬರುತ್ತೆ, ಮಿಸ್ ಮಾಡ್ದೇ ನೀವು ಬನ್ನಿ ನೋಡೋಕ್ಕೆ. ಛತ್ರಿನ ಏನಕ್ಕೆ ಇಟ್ಕೊಂಡಿದೆ ಅಂತ, ಮೇಲ್ಗಡೆ ಇರೋ ಬೊಂಬು ಅದು ಇದು ಹನಿ ಉದುರಿದ್ರೆ ಪಟ್ಟಂತ ಛತ್ರಿ ಹಾಕ್ಬಿಟ್ಟು ಅದರಿಂದ ಸೇಫ್ಟಿ ಆಗೋಣ ಅಂತ ಅಷ್ಟೇ. ಫೈನಲಿ ಬರ್ಡ್ಸ್ ಪಾರ್ಕಿಗೆ ಬಂದಾಯಿತು. ಅಲ್ಲಿ ವಾಟ್ಸಪ್ ನಂಬರ್ ಇದೆ, ಅವ್ರಿಗೊಂದು ಮೆಸೇಜ್ ಆಗಲಿ ಒಂದು ಏನಾದ್ರು ಕಳಿಸ್ಕೊಟ್ರೆ ಅವ್ರು ನಿಮ್ಗೆ ಫುಲ್ ಲೊಕೇಶನ್ ಫುಲ್ ಡೀಟೇಲ್ ನಿಮ್ಗೆ ಕಳಿಸ್ಕೊಡ್ತಾರೆ. ಆರಾಮ್ಸಾಗಿ ಬಂದುಬಿಡ್ಬೋದು. ಅವ್ರ ವಾಟ್ಸಪ್ಗೆ ಒಂದು ಮೆಸೇಜ್ ಒಂದು ಹಾಯ್ ಹಾಕಿದ್ರೆ ಸಾಕು. ನೆಕ್ಸ್ಟ್ ವೀಡಿಯೋನ ಪಾರ್ಟ್ 2 ಮಾಡ್ತೀನಿ. ಇದಕ್ಕೆ ಫುಲ್ಲು ಲೆಂತ್ ಆಗೋಯ್ತು ವೀಡಿಯೋ. ಅದರಿಂದ ವೀಡಿಯೋ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕಾದ್ರೆ ನಂಗೆ ತುಂಬ ಕಷ್ಟ ಆಗುತ್ತೆ. ಅದರಿಂದ ಪಾರ್ಟ್ 2 ಬರುತ್ತೆ ವೀಡಿಯೋ. ಪ್ಲೀಸ್ ನೆಕ್ಸ್ಟು ಪಾರ್ಟ್ 2 ಮಿಸ್ ಮಾಡ್ದೇ ನೋಡಿ. ಬಾಯ್.